ಮುಚ್ಚಿಡಿದು ರೀಲ್ಸ್ ಮಾಡಿದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ರಜತ್ ಮತ್ತು ವಿನಯ್ ಕೋರ್ಟ್ಗೆ ಹಾಜರಾಗಿದ್ದರು. ಈ ಸಂಬಂಧದಲ್ಲಿ ಮತ್ತೆ ರಜತ್ ಜೇಸಿ ಆಗಿದೆ, ಆದರೆ ವಾರಂಟ್ ರೀಕಾಲ್ ಆಗಿರುವಂಥದ್ದು. ವಿನಯ್ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್ ಮತ್ತೆ ಏನಾಯ್ತು ಇಶ್ಯೂ ಆಯಿತು? ಈಗ ಮತ್ತೆ ನೀವು ಕೋರ್ಟ್ ಬರೋ ಥರ ಆಯಿತು, ಬೇಲ್ ಆಗಿತ್ತಲ್ಲ, ಮತ್ತೆ ಏನಾಯಿತು ಇಶ್ಯೂ? ಸರ್ ನನಗೆ ಇವತ್ತು ಲಾಯರ್ಸ್ ಫೋನ್ ಮಾಡಿದಾಗ ನಾನು ಕೋರ್ಟಿಗೆ ಬಂದೆ. ಕೋರ್ಟಿಗೆ ಬಂದ ಮೇಲೆ ಪ್ರೊಸೀಜರ್ ನೋಡಿದ್ರಿ ನೀವು, ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಶೂಟಿಂಗ್ ಹೋಗ್ತಾಯಿದ್ದೀನಿ ಅಷ್ಟೇ. ಸರ್ ನಿಮಗೆ ವಾರೆಂಟ್ ರೀಕಾಲ್ ಆಯಿತು, ನೆಕ್ಸ್ಟ್ ಇಯರಿಂಗ್ ಬರಬೇಕು ಅಂತ ಡೇಟ್ ಬರಬೇಕು, ನಿಮ್ಗೆ ಗೊತ್ತಾಗಬೇಕು. ಆದರೆ ನಿಮ್ಮ ಸ್ನೇಹಿತ ರಜತ್ಗೆ ಈಗ ಜೇಸಿ ಆಗಿದೆ. ಆ್ಯಕ್ಚುಲಿ ಕೋರ್ಟ್ ಪ್ರೊಸೀಜರ್ ವಿಚಾರದಂತೆ ನಿಮ್ಮಿಬ್ಬರ ನಡುವೆ ಏನು ಇದಾಯಿತು, ಸಮಸ್ಯೆ ಆಯಿತು ಅಂತ ಲೀಗಲ್ ವಿಚಾರದಲ್ಲಿ? ಇಲ್ಲ ಸರ್, ಅಂದರೆ ನೋಡಿ, ಅವ್ರು ಜೇಸಿ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ನಂದೇನಿದೆ ಕೇಸು, ನಾನು ಅದನ್ನು ನೋಡ್ಕೊಂಡು ನಾನು ಇವಾಗ ವಾಪಸ್ಸು ಶೂಟಿಂಗ್ ಹೋಗ್ತಾಯಿದ್ದೀನಿ. ಜೇಸಿ ಆಗಿರೋದು ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಾ ಇರೋದು. ಸೊ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಹಿಂದೆ ಇದ್ದಂಥ ಇಯರಿಂಗ್ಗೆ ಅಟೆಂಡ್ ಆಗಿರಲಿಲ್ವಾ ಏನು ನಿಮ್ಮ ಇದರಲ್ಲಿ? ಇಲ್ಲ, ನನ್ನ ಮೆಡಿಕಲ್ ಇಶ್ಯೂ ಇತ್ತು, ನನ್ನ ಕಣ್ಣು ಬೇರೆ ಇನ್ಫೆಕ್ಷನ್ ಆಗಿತ್ತು. ದೇರ್ ವಾಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ಗೋಯಿಂಗ್ ಆನ್. ಸೊ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಸೊ ಅದರಿಂದ ರಿವೋಕ್ ಆಯಿತು ಅಷ್ಟೇ. ಏನು ಒಂದು ಮಚ್ಚಿ ಹಿಡಿದು ಒಂದು ರೀಲ್ಸ್ ಮಾಡಿದ ಕೇಸ್ಗೆ ಮೂರು ಸರಿ ಕೋರ್ಟು ಸ್ಟೇಷನ್ ಅಲಿತಾ ಇದ್ರು. ಏನು ಅನ್ನಿಸ್ತಾ ಇದೆ ಈ ವಿಚಾರ? ಅಂದರೆ ಸರಿಯಾದ ಒಂದು ಕಾನೂನು ಅರಿವಿರಲಿಲ್ಲ ಅಂತನಾ, ಅಥವಾ ಕೋರ್ಟ್ ವಿಚಾರದ ಲೀಗಲ್ ವಿಚಾರದಲ್ಲಿ ಹೀಗೆ ಅಂತ? ಅರಿವು ಅನ್ನೋ ಪ್ರಶ್ನೆ ಅಲ್ಲ ಸರ್, ಅದು ಇಟ್ ವಾಸ್ ನೋಡಿ, ನಿಜವಾದ ಪ್ರಾಪರ್ಟೀಸ್ ಇಟ್ಕೊಂಡು ಅಥವಾ ಇನ್ನೊಂದು ನಾವು ಶೂಟಿಂಗ್ ಪರ್ಪಸ್ ಮಾಡ್ತೀವಿ. ಆ್ಯಂಡ್ ಶೂಟ್ ಮಾಡೋವಾಗೆಲ್ಲ ನಾವು ಕೊಟ್ಟಿರೋದು ನಾವು ಮಾಡಲೇಬೇಕು. ಅದನ್ನು ಮಾಡಿದ್ದಷ್ಟೇ. ಅದು ಬಿಟ್ಟು ರೀಲ್ಸ್ ಪರ್ಸ್ನಲ್ಲಾಗಿ ಮಾಡಿದ್ದು ತಪ್ಪಾಯಿತು. ಅದರಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ಶುರು ಆಯಿತು. ಇದಿಷ್ಟು ವಿನಯ್ ಅವರ ಮಾತು. ಅಂದರೆ ಸದ್ಯ ನಮ್ಮ ಲೀಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ನಮ್ಮ ಅಡ್ವೊಕೇಟ್ ಹೇಳಬೇಕಾಗಿರೋಂಥದ್ದು. ನಾನೀಗ ಕೋರ್ಟ್ಗೆ ಡೈರೆಕ್ಟಾಗಿ ಬಂದು ಪ್ರೊಡ್ಯೂಸ್ ಆಗಿದ್ದೀನಿ. ಈಗ ನಮ್ಮ ರೀಕಾಲ್ ಬರೋಕ್ಕೆ ಹೇಳಿದ್ದಾರೆ. ಆದರೆ ಹಿಂದೆ ಏನು ಒಂದು ಸ್ವಲ್ಪ ತಪ್ಪಾಗಿದೆ, ಅದನ್ನು ತಿದ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಈಗ ವಿನಯ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಡ್ವಿನ್ ಜೊತೆ ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು. ಇಲ್ಲ ಮೇಡಮ್, ನಾನು ಇವತ್ತು ಶೂಟಿಂಗ್ನಲ್ಲಿದ್ದೆ. ನನಗೆ ಹಿಂಗೆ ವಾರೆಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು. ಬಟ್ ಅಪ್ಲಿಕೇಶನ್ ಹಾಕಿದ್ರು ನಂದು. ಸೊ ನಂದು ರಿವೋಕ್ ಆಯಿತು. ನಂದು ಏನು ಪ್ರೊಸೀಜರ್ ಏನಾಗಲಿಲ್ಲ, ರಿವೋಕ್ ಆಯಿತು. ಫೈನ್ ಕಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಸರ್, ನೀವು ಲಾಸ್ಟ್ ಇಯರಿಂಗ್ ಅಟೆಂಡ್ ಆಗಿಲ್ಲ ಅಂತ ಹೇಳಿ ಆಗಿಲ್ವಾ? ಏನು? ಇಲ್ಲ, ನನಗೆ ಅವತ್ತು ಮೈ ಹುಷಾರಿರಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಐ ಇನ್ಫೆಕ್ಷನ್ ಆಗಿತ್ತು. ಆ್ಯಂಡ್ ಅದಿಲ್ಲದೆ ನನ್ನ ಶೂಟಿಂಗ್ ಬೇರೆ ಇತ್ತು. ಅದಕ್ಕೇ ಅದು ಸ್ವಲ್ಪ ಜಾಮ್ ಆಗ್ತಿದೆ ಅನಿಸುತ್ತೆ. ಬಟ್ ಅಟೆಂಡ್ ಆಗೋದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಅದರಿಂದ ಈ ವಾರಂಟ್ ಇದು ಆಗಿತ್ತು ಅಷ್ಟೇ. ಈಗ ರಜತ್ ಅವರಿಗೆ ಈಗ ಮತ್ತೆ ಸಂಕಷ್ಟ ಸರ್? ಮೇಡಮ್, ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಕೇಸ್ ಇರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿದ್ದಾರೆ. ಒಂದು ರೀಲ್ಸ್ ಇಷ್ಟು ದೊಡ್ಡ ಮಟ್ಟಕ್ಕಾಗುತ್ತೆ, ಇಷ್ಟು ಎಡವಟ್ಟಾಗುತ್ತೆ, ಏನು ಮಾಡೋದು ಮೇಡಮ್, ತಪ್ಪಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.